ವರ್ಷದ ಕೊನೆಯ ದಿನ ಕೊನೆಯ ಏಕಾದಶಿ ವಿಶೇಷವಾಗಿ ವೈಕುಂಠ ಏಕಾದಶಿ ಅಂತ ಇದನ್ನ ಕರೀತಾರೆ. ಇಸ್ಕಾನ್ ಟೆಂಪಲ್ ಅಲ್ಲಿ ಬೆಳಗಿನ ಜಾವ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಗಣ ಬರ್ತಾ ಇದ್ದಾರೆ. ಸದ್ಯ ಯಾವ ರೀತಿಯಾಗಿ ಭದ್ರತೆ ಇದೆ, ಹಾಗೆ ವಿಶೇಷವಾದಂತಹ ಪೂಜೆಯ ಕೈಂಕರ್ಯ ಯಾವ ರೀತಿಯಾಗಿ ನಡೀತು ಅನ್ನೋದ್ರ ಬಗ್ಗೆ ಅಲ್ಲಿರುವಂತಹ ಸಿಬ್ಬಂದಿಯನ್ನ ಮಾತನಾಡಿಸ್ತೀನಿ. ಸಂಪರ್ಕಾಧಿಕಾರಿ ಇದ್ದಾರೆ, ಅವ್ರನ್ನ ಮಾತನಾಡಿಸೋ ಮುಖಾಂತರ ಯಾವ ತರ ಇವತ್ತಿನ ದಿನಚರಿ ನಡೀತಾ ಇದೆ ಅನ್ನೋದನ್ನ ಅವರಿಂದನೇ ಮಾಹಿತಿ ಪಡೆದುಕೊಳ್ಳೋಣ. ಸರ್ ನಮಸ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಏಕಾದಶಿ ಇದ್ದಾಗ್ಲೂ ಕೂಡ ಕೃಷ್ಣನ ದರ್ಶನ ಪಡೆಯೋದಕ್ಕೆ ಭಕ್ತರು ಬರ್ತಿರ್ತಾರೆ. ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ ಯಾವ ತರ ಭಕ್ತರು ಬಂದಿದ್ದಾರೆ, ಪೂಜೆ ಯಾವ ತರ ಆಯ್ತು? ಹರೇ ಕೃಷ್ಣ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಈ 2025 ವಿಶೇಷ ಅಂದ್ರೆ ವೈಕುಂಠ ಏಕಾದಶಿ 2 ಬಾರಿ ಬಂದಿದೆ. ನಾವು ವರ್ಷದ ಮೊದಲಿನಲ್ಲಿ ಜನವರಿಯಲ್ಲೂ ಕೂಡ ವೈಕುಂಠ ಏಕಾದಶಿ ಆಚರಿಸಿದ್ವಿ. ಈಗ ವರ್ಷ ಕೊನೆ ಕೂಡ ವೈಕುಂಠ ಏಕಾದಶಿಯಿಂದಾನೇ ನಡೀತಾ ಇದೆ. ಈ ವೈಕುಂಠ ಏಕಾದಶಿಯ ಪಾವನ ಪರ್ವದಂದು ನಾವು 2 ದೇವಸ್ಥಾನ, ಇಸ್ಕಾನ್ ಬೆಂಗಳೂರು ಹರೇ ಕೃಷ್ಣಗಿರಿ ರಾಜಾಜಿನಗರ ಹಾಗೂ ವೈಕುಂಠಗಿರಿ ವಸಂತಪುರ ಕನಕಪುರ ರಸ್ತೆ, ಎರಡೂ ಕಡೆ ಈ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಬೆಳಗ್ಗೆ ಇಲ್ಲಿ ರಾಜಾಜಿನಗರದಲ್ಲಿ 4 ಗಂಟೆಗೆ ಶ್ರೀನಿವಾಸ ಗೋವಿಂದ ದೇವರಿಗೆ ಒಂದು ಅದ್ದೂರಿಯಾದ ಅಭಿಷೇಕ ನಡೆಯಿತು. ಅಭಿಷೇಕದ ನಂತರ ರಾಧಾಕೃಷ್ಣರ ಉತ್ಸವ ಮೂರ್ತಿಗಳನ್ನ ಒಂದು ಉತ್ಸವದಲ್ಲಿ, ಪಲ್ಲಕ್ಕಿ ಉತ್ಸವದಲ್ಲಿ ಕರ್ಕೊಂಡು ಹೋದ್ರು. ಆಮೇಲೆ ವೈಕುಂಠ ದ್ವಾರದಲ್ಲಿ ವೈಕುಂಠ ದ್ವಾರ ಸೇವೆ ನಡೆಯಿತು. ಈಗ ರಾಧಾಕೃಷ್ಣರು ಅನಂತ ಶಯನನ ಮೇಲೆ ಕೂತ್ಕೊಂಡು ಅಲ್ಲಿ ವೈಕುಂಠ ದ್ವಾರ ದರ್ಶನ ನೀಡ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ದರ್ಶನ ತೆರೆದಿದೆ. ರಾತ್ರಿ 11 ಗಂಟೆವರೆಗೂ ದರ್ಶನ ಇರುತ್ತೆ ಎಲ್ಲರಿಗೂ. ಎಷ್ಟು ಜನ ಭಕ್ತರು ಬಂದು ದರ್ಶನವನ್ನ ಪಡೆದುಕೊಂಡ್ರು, ಮತ್ತೆ ಯಾವ ತರ ಇರುತ್ತೆ ಅನ್ನುವಂಥದ್ದು ಇವತ್ತಿನ ಮುಂದಿನ ಕಾರ್ಯಕ್ರಮ? ನಮಗೆ ನಿರೀಕ್ಷೆ ಇರೋದು ಇಲ್ಲಿ ರಾಜಾಜಿನಗರದಲ್ಲಿ ಸುಮಾರು 1 ರಿಂದ 1.5 ಲಕ್ಷ ಜನ ಭಕ್ತರು ಬಂದು ದರ್ಶನ ಪಡಿತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಆದ್ರಿಂದ ಈ ಬಾರಿ ನಾವು ಇವತ್ತಿನ ದಿನದಿಂದ ಒಂದು ಹೊಸ 6 ಮಹಡಿಗಳ ಫುಟ್ವೇರ್ ಕೌಂಟರ್ ಮತ್ತು ಸ್ಪೆಷಲ್ ಕ್ಯೂ ಕಾಂಪ್ಲೆಕ್ಸ್ ಕೂಡ ಓಪನ್ ಮಾಡಿದ್ದೀವಿ. ಆದ್ರಿಂದ ಎಲ್ಲರಿಗೂ ಸುಗಮವಾಗಿ ದರ್ಶನ ಆಗುವಂತ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಕನಕಪುರ ರಸ್ತೆಯಲ್ಲೂ ಕೂಡ ಭಾರಿ ಸಿದ್ಧತೆ ಆಗಿದೆ. ಅಲ್ಲೂ ಬಹಳ ಬಹುಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ, ದರ್ಶನ ಪಡಿತಾರೆ. ಬಂದವರಿಗೆಲ್ಲರಿಗೂ ಸಕ್ಕರೆ ಪೊಂಗಲಿ ಪ್ರಸಾದ, ದೊನ್ನೆಯಲ್ಲಿ ಹಾಗೂ ಲಡ್ಡು ಪ್ರಸಾದ ವಿತರಣೆ ಕೂಡ ನಡೆಯುತ್ತೆ. ನನ್ನ ಹೆಸರು ಮಹೋತ್ಸಾಹ ಚೈತನ್ಯ ದಾಸ, ಸಂಪರ್ಕಾಧಿಕಾರಿ, ಇಸ್ಕಾನ್ ಬೆಂಗಳೂರು. ಹರೇ ಕೃಷ್ಣ. ಇದಿಷ್ಟು ಸಿಬ್ಬಂದಿ ಮಹಾಸಂಪರ್ಕಾಧಿಕಾರಿಯವರ ಮಾತುಗಳು. ಅಂದ್ರೆ ಯಾವ ರೀತಿಯಾಗಿ ಇವತ್ತಿನ ದಿನಚರಿ ಇತ್ತು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಗಣ ಬಂದು ಕೃಷ್ಣನ ದರ್ಶನವನ್ನು ಪಡೆದುಕೊಂಡ್ರು, ಪೂಜೆಯ ನಿಯಮಾವಳಿ ಹಾಗೆ ಯಾವ ತರ ಆ ಪೂಜಾ ಕೈಂಕರ್ಯಗಳು ಆದ್ವು ಅನ್ನುವಂಥದ್ದನ್ನ ಅವ್ರ ಮುಖೇನ ತಿಳ್ಕೊಳ್ಳುವಂತ ಪ್ರಯತ್ನ ಆಯ್ತು. ಸದ್ಯ ಸಾವಿರಾರು ಸಂಖ್ಯೆಯಲ್ಲಿ ಇನ್ನೂ ಕೂಡ ಭಕ್ತಗಣ ಬಂದು ಕೃಷ್ಣನ ರಾಧಾಕೃಷ್ಣರ ದರ್ಶನವನ್ನ ಪಡಿತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ಷದ ಕೊನೆಯ ದಿನ ಕೊನೆಯ ಏಕಾದಶಿ ವಿಶೇಷವಾಗಿ ವೈಕುಂಠ ಏಕಾದಶಿ ಅಂತ ಇದನ್ನ ಕರೀತಾರೆ. ಇಸ್ಕಾನ್ ಟೆಂಪಲ್ ಅಲ್ಲಿ ಬೆಳಗಿನ ಜಾವ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಗಣ ಬರ್ತಾ ಇದ್ದಾರೆ. ಸದ್ಯ ಯಾವ ರೀತಿಯಾಗಿ ಭದ್ರತೆ ಇದೆ, ಹಾಗೆ ವಿಶೇಷವಾದಂತಹ ಪೂಜೆಯ ಕೈಂಕರ್ಯ ಯಾವ ರೀತಿಯಾಗಿ ನಡೀತು ಅನ್ನೋದ್ರ ಬಗ್ಗೆ ಅಲ್ಲಿರುವಂತಹ ಸಿಬ್ಬಂದಿಯನ್ನ ಮಾತನಾಡಿಸ್ತೀನಿ. ಸಂಪರ್ಕಾಧಿಕಾರಿ ಇದ್ದಾರೆ, ಅವ್ರನ್ನ ಮಾತನಾಡಿಸೋ ಮುಖಾಂತರ ಯಾವ ತರ ಇವತ್ತಿನ ದಿನಚರಿ ನಡೀತಾ ಇದೆ ಅನ್ನೋದನ್ನ ಅವರಿಂದನೇ ಮಾಹಿತಿ ಪಡೆದುಕೊಳ್ಳೋಣ. ಸರ್ ನಮಸ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಏಕಾದಶಿ ಇದ್ದಾಗ್ಲೂ ಕೂಡ ಕೃಷ್ಣನ ದರ್ಶನ ಪಡೆಯೋದಕ್ಕೆ ಭಕ್ತರು ಬರ್ತಿರ್ತಾರೆ. ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ ಯಾವ ತರ ಭಕ್ತರು ಬಂದಿದ್ದಾರೆ, ಪೂಜೆ ಯಾವ ತರ ಆಯ್ತು? ಹರೇ ಕೃಷ್ಣ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಈ 2025 ವಿಶೇಷ ಅಂದ್ರೆ ವೈಕುಂಠ ಏಕಾದಶಿ 2 ಬಾರಿ ಬಂದಿದೆ. ನಾವು ವರ್ಷದ ಮೊದಲಿನಲ್ಲಿ ಜನವರಿಯಲ್ಲೂ ಕೂಡ ವೈಕುಂಠ ಏಕಾದಶಿ ಆಚರಿಸಿದ್ವಿ. ಈಗ ವರ್ಷ ಕೊನೆ ಕೂಡ ವೈಕುಂಠ ಏಕಾದಶಿಯಿಂದಾನೇ ನಡೀತಾ ಇದೆ. ಈ ವೈಕುಂಠ ಏಕಾದಶಿಯ ಪಾವನ ಪರ್ವದಂದು ನಾವು 2 ದೇವಸ್ಥಾನ, ಇಸ್ಕಾನ್ ಬೆಂಗಳೂರು ಹರೇ ಕೃಷ್ಣಗಿರಿ ರಾಜಾಜಿನಗರ ಹಾಗೂ ವೈಕುಂಠಗಿರಿ ವಸಂತಪುರ ಕನಕಪುರ ರಸ್ತೆ, ಎರಡೂ ಕಡೆ ಈ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಬೆಳಗ್ಗೆ ಇಲ್ಲಿ ರಾಜಾಜಿನಗರದಲ್ಲಿ 4 ಗಂಟೆಗೆ ಶ್ರೀನಿವಾಸ ಗೋವಿಂದ ದೇವರಿಗೆ ಒಂದು ಅದ್ದೂರಿಯಾದ ಅಭಿಷೇಕ ನಡೆಯಿತು. ಅಭಿಷೇಕದ ನಂತರ ರಾಧಾಕೃಷ್ಣರ ಉತ್ಸವ ಮೂರ್ತಿಗಳನ್ನ ಒಂದು ಉತ್ಸವದಲ್ಲಿ, ಪಲ್ಲಕ್ಕಿ ಉತ್ಸವದಲ್ಲಿ ಕರ್ಕೊಂಡು ಹೋದ್ರು. ಆಮೇಲೆ ವೈಕುಂಠ ದ್ವಾರದಲ್ಲಿ ವೈಕುಂಠ ದ್ವಾರ ಸೇವೆ ನಡೆಯಿತು. ಈಗ ರಾಧಾಕೃಷ್ಣರು ಅನಂತ ಶಯನನ ಮೇಲೆ ಕೂತ್ಕೊಂಡು ಅಲ್ಲಿ ವೈಕುಂಠ ದ್ವಾರ ದರ್ಶನ ನೀಡ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ದರ್ಶನ ತೆರೆದಿದೆ. ರಾತ್ರಿ 11 ಗಂಟೆವರೆಗೂ ದರ್ಶನ ಇರುತ್ತೆ ಎಲ್ಲರಿಗೂ. ಎಷ್ಟು ಜನ ಭಕ್ತರು ಬಂದು ದರ್ಶನವನ್ನ ಪಡೆದುಕೊಂಡ್ರು, ಮತ್ತೆ ಯಾವ ತರ ಇರುತ್ತೆ ಅನ್ನುವಂಥದ್ದು ಇವತ್ತಿನ ಮುಂದಿನ ಕಾರ್ಯಕ್ರಮ? ನಮಗೆ ನಿರೀಕ್ಷೆ ಇರೋದು ಇಲ್ಲಿ ರಾಜಾಜಿನಗರದಲ್ಲಿ ಸುಮಾರು 1 ರಿಂದ 1.5 ಲಕ್ಷ ಜನ ಭಕ್ತರು ಬಂದು ದರ್ಶನ ಪಡಿತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಆದ್ರಿಂದ ಈ ಬಾರಿ ನಾವು ಇವತ್ತಿನ ದಿನದಿಂದ
ಒಂದು ಹೊಸ 6 ಮಹಡಿಗಳ ಫುಟ್ವೇರ್ ಕೌಂಟರ್ ಮತ್ತು ಸ್ಪೆಷಲ್ ಕ್ಯೂ ಕಾಂಪ್ಲೆಕ್ಸ್ ಕೂಡ ಓಪನ್ ಮಾಡಿದ್ದೀವಿ. ಆದ್ರಿಂದ ಎಲ್ಲರಿಗೂ ಸುಗಮವಾಗಿ ದರ್ಶನ ಆಗುವಂತ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಕನಕಪುರ ರಸ್ತೆಯಲ್ಲೂ ಕೂಡ ಭಾರಿ ಸಿದ್ಧತೆ ಆಗಿದೆ. ಅಲ್ಲೂ ಬಹಳ ಬಹುಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ, ದರ್ಶನ ಪಡಿತಾರೆ. ಬಂದವರಿಗೆಲ್ಲರಿಗೂ ಸಕ್ಕರೆ ಪೊಂಗಲಿ ಪ್ರಸಾದ ದೊನ್ನೆಯಲ್ಲಿ ಹಾಗೂ ಲಡ್ಡು ಪ್ರಸಾದ ವಿತರಣೆ ಕೂಡ ನಡೆಯುತ್ತೆ. ನನ್ನ ಹೆಸರು ಮಹೋತ್ಸಾಹ ಚೈತನ್ಯ ದಾಸ, ಸಂಪರ್ಕ ಅಧಿಕಾರಿ, ಇಸ್ಕಾನ್ ಬೆಂಗಳೂರು. ಹರೇ ಕೃಷ್ಣ. ಇದಿಷ್ಟು ಸಿಬ್ಬಂದಿ ಮಹಾಸಂಪರ್ಕಾಧಿಕಾರಿಯವರ ಮಾತುಗಳು. ಅಂದ್ರೆ ಯಾವ ರೀತಿಯಾಗಿ ಇವತ್ತಿನ ದಿನಚರಿ ಇತ್ತು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಗಣ ಬಂದು ಕೃಷ್ಣನ ದರ್ಶನವನ್ನು ಪಡೆದುಕೊಂಡ್ರು, ಪೂಜೆಯ ನಿಯಮಾವಳಿ ಹಾಗೆ ಯಾವ ತರ ಆ ಪೂಜಾ ಕೈಂಕರ್ಯಗಳು ಆದ್ವು ಅನ್ನುವಂಥದ್ದನ್ನ ಅವ್ರ ಮುಖೇನ ತಿಳ್ಕೊಳ್ಳುವಂತ ಪ್ರಯತ್ನ ಆಯ್ತು. ಸದ್ಯ ಸಾವಿರಾರು ಸಂಖ್ಯೆಯಲ್ಲಿ ಇನ್ನೂ ಕೂಡ ಭಕ್ತಗಣ ಬಂದು ರಾಧಾಕೃಷ್ಣರ ದರ್ಶನವನ್ನ ಪಡಿತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ಷದ ಕೊನೆಯ ದಿನ, ಕೊನೆಯ ಏಕಾದಶಿ, ವಿಶೇಷವಾಗಿ ವೈಕುಂಠ ಏಕಾದಶಿ ಅಂತ ಇದನ್ನ ಕರೀತಾರೆ. ಇಸ್ಕಾನ್ ಟೆಂಪಲ್ ಅಲ್ಲಿ ಬೆಳಗಿನ ಜಾವ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಗಣ ಬರ್ತಾ ಇದ್ದಾರೆ. ಸದ್ಯ ಯಾವ ರೀತಿಯಾಗಿ ಭದ್ರತೆ ಇದೆ, ಹಾಗೆ ವಿಶೇಷವಾದಂತಹ ಪೂಜೆಯ ಕೈಂಕರ್ಯ ಯಾವ ರೀತಿಯಾಗಿ ನಡೀತು ಅನ್ನೋದ್ರ ಬಗ್ಗೆ ಅಲ್ಲಿರುವಂತಹ ಸಿಬ್ಬಂದಿಯನ್ನ ಮಾತನಾಡಿಸ್ತೀನಿ. ಸಂಪರ್ಕಾಧಿಕಾರಿ ಇದ್ದಾರೆ, ಅವ್ರನ್ನ ಮಾತನಾಡಿಸೋ ಮುಖಾಂತರ ಯಾವ ತರ ಇವತ್ತಿನ ದಿನಚರಿ ನಡೀತಾ ಇದೆ ಅನ್ನೋದನ್ನ ಅವರಿಂದಾನೇ ಮಾಹಿತಿ ಪಡೆದುಕೊಳ್ಳೋಣ. ಸರ್ ನಮಸ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಏಕಾದಶಿ ಇದ್ದಾಗ್ಲೂ ಕೂಡ ಕೃಷ್ಣನ ದರ್ಶನ ಪಡೆಯೋದಕ್ಕೆ ಭಕ್ತರು ಬರ್ತಿರ್ತಾರೆ. ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ, ಯಾವ ತರ ಭಕ್ತರು ಬಂದಿದ್ದಾರೆ, ಪೂಜೆ ಯಾವ ತರ ಆಯ್ತು? ಹರೇ ಕೃಷ್ಣ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಈ 2025 ವಿಶೇಷ ಅಂದ್ರೆ ವೈಕುಂಠ ಏಕಾದಶಿ 2 ಬಾರಿ ಬಂದಿದೆ. ನಾವು ವರ್ಷದ ಮೊದಲಿನಲ್ಲಿ ಜನವರಿಯಲ್ಲೂ ಕೂಡ ವೈಕುಂಠ ಏಕಾದಶಿ ಆಚರಿಸಿದ್ವಿ. ಈಗ ವರ್ಷ ಕೊನೆ ಕೂಡ ವೈಕುಂಠ ಏಕಾದಶಿಯಿಂದನೇ ನಡೀತಾ ಇದೆ. ಈ ವೈಕುಂಠ ಏಕಾದಶಿಯ ಪಾವನ ಪರ್ವದಂದು ನಾವು 2 ದೇವಸ್ಥಾನ, ಇಸ್ಕಾನ್ ಬೆಂಗಳೂರು ಹರೇ ಕೃಷ್ಣಗಿರಿ ರಾಜಾಜಿನಗರ ಹಾಗೂ ವೈಕುಂಠಗಿರಿ ವಸಂತಪುರ ಕನಕಪುರ ರಸ್ತೆ, 2 ಕಡೆ ಈ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಬೆಳಗ್ಗೆ ಇಲ್ಲಿ ರಾಜಾಜಿನಗರದಲ್ಲಿ 4 ಗಂಟೆಗೆ ಶ್ರೀನಿವಾಸ ಗೋವಿಂದ ದೇವರಿಗೆ ಒಂದು ಅದ್ದೂರಿಯಾದ ಅಭಿಷೇಕ ನಡೆಯಿತು. ಅಭಿಷೇಕದ ನಂತರ ರಾಧಾಕೃಷ್ಣರ ಉತ್ಸವ ಮೂರ್ತಿಗಳನ್ನ ಒಂದು ಉತ್ಸವದಲ್ಲಿ, ಪಲ್ಲಕ್ಕಿ ಉತ್ಸವದಲ್ಲಿ ಕರ್ಕೊಂಡು ಹೋದ್ರು. ಆಮೇಲೆ ವೈಕುಂಠ ದ್ವಾರದಲ್ಲಿ ವೈಕುಂಠ ದ್ವಾರ ಸೇವೆ ನಡೆಯಿತು. ಈಗ ರಾಧಾಕೃಷ್ಣರು ಅನಂತ ಶಯನನ ಮೇಲೆ ಕೂತ್ಕೊಂಡು ಅಲ್ಲಿ ವೈಕುಂಠ ದ್ವಾರ ದರ್ಶನ ನೀಡ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ದರ್ಶನ ತೆರೆದಿದೆ. ರಾತ್ರಿ 11 ಗಂಟೆವರೆಗೂ ದರ್ಶನ ಇರುತ್ತೆ ಎಲ್ಲರಿಗೂ. ಎಷ್ಟು ಜನ ಭಕ್ತರು ಬಂದು ದರ್ಶನವನ್ನ ಪಡೆದುಕೊಂಡ್ರು, ಮತ್ತೆ ಯಾವ ತರ ಇರುತ್ತೆ ಅನ್ನುವಂಥದ್ದು ಇವತ್ತಿನ ಮುಂದಿನ ಕಾರ್ಯಕ್ರಮ? ನಮಗೆ ನಿರೀಕ್ಷೆ ಇರೋದು ಇಲ್ಲಿ ರಾಜಾಜಿನಗರದಲ್ಲಿ ಸುಮಾರು 1 ರಿಂದ 1.5 ಲಕ್ಷ ಜನ ಭಕ್ತರು ಬಂದು ದರ್ಶನ ಪಡಿತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಆದ್ರಿಂದ ಈ ಬಾರಿ ನಾವು ಇವತ್ತಿನ ದಿನದಿಂದ ಒಂದು ಹೊಸ 6 ಮಹಡಿಗಳ ಫುಟ್ವೇರ್ ಕೌಂಟರ್ ಮತ್ತು ಸ್ಪೆಷಲ್ ಕ್ಯೂ ಕಾಂಪ್ಲೆಕ್ಸ್ ಕೂಡ ಓಪನ್ ಮಾಡಿದ್ದೀವಿ. ಆದ್ರಿಂದ ಎಲ್ಲರಿಗೂ ಸುಗಮವಾಗಿ ದರ್ಶನ ಆಗುವಂತ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಕನಕಪುರ ರಸ್ತೆಯಲ್ಲೂ ಕೂಡ ಭಾರಿ ಸಿದ್ಧತೆ ಆಗಿದೆ. ಅಲ್ಲೂ ಬಹಳ ಬಹುಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ, ದರ್ಶನ ಪಡಿತಾರೆ. ಬಂದವರಿಗೆಲ್ಲರಿಗೂ ಸಕ್ಕರೆ ಪೊಂಗಲಿ ಪ್ರಸಾದ ದೊನ್ನೆಯಲ್ಲಿ ಹಾಗೂ ಲಡ್ಡು ಪ್ರಸಾದ ವಿತರಣೆ ಕೂಡ ನಡೆಯುತ್ತೆ. ನನ್ನ ಹೆಸರು ಮಹೋತ್ಸಾಹ ಚೈತನ್ಯ ದಾಸ, ಸಂಪರ್ಕ ಅಧಿಕಾರಿ, ಇಸ್ಕಾನ್ ಬೆಂಗಳೂರು. ಹರೇ ಕೃಷ್ಣ. ಇದಿಷ್ಟು ಸಿಬ್ಬಂದಿ ಮಹಾಸಂಪರ್ಕಾಧಿಕಾರಿಯವರ ಮಾತುಗಳು. ಅಂದ್ರೆ ಯಾವ ರೀತಿಯಾಗಿ ಇವತ್ತಿನ ದಿನಚರಿ ಇತ್ತು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಗಣ ಬಂದು ಕೃಷ್ಣನ ದರ್ಶನವನ್ನು ಪಡೆದುಕೊಂಡ್ರು, ಪೂಜೆಯ ನಿಯಮಾವಳಿ ಹಾಗೆ ಯಾವ ತರ ಆ ಪೂಜಾ ಕೈಂಕರ್ಯಗಳು ಆದ್ವು ಅನ್ನುವಂಥದ್ದನ್ನ ಅವ್ರ ಮುಖೇನ ತಿಳ್ಕೊಳ್ಳುವಂತ ಪ್ರಯತ್ನ ಆಯ್ತು. ಸದ್ಯ ಸಾವಿರಾರು ಸಂಖ್ಯೆಯಲ್ಲಿ ಇನ್ನೂ ಕೂಡ ಭಕ್ತಗಣ ಬಂದು ರಾಧಾಕೃಷ್ಣರ ದರ್ಶನವನ್ನ ಪಡಿತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.